ಕಥೆ ಭೂತಿಯ ರೈಲು. ನಂದಿನಿ ಬೆಂಗಳೂರಿನಲ್ಲಿ ಪಿಜಿಯಲ್ಲಿ ವಾಸವಾಗಿದ್ದಳು. ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ತನ್ನ ತಂದೆ ತಾಯಿಯರನ್ನು ಭೇಟಿಯಾಗಲು ವಿಜಯಪುರಿಗೆ ಹೋಗಲು ತೀರ್ಮಾನಿಸಿದಳು. ಮಧ್ಯಾಹ್ನ 2 ಗಂಟೆ. ಅವಳ ಸ್ನೇಹಿತೆ ಅನುಷ್ಕಾ, ನೀನು ಹೋಗ್ತಾ ಇದೀಯಾ? ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ನಂದಿನಿ ನಗುತ್ತಾ, ಹೌದು, ನಾನು ನನ್ನ ತಾಯಿಯನ್ನು ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವಳು ಬೇಗ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿದಳು. ಕ್ಯಾಬ್ ಸ್ಟೇಷನ್ ಕಡೆಗೆ ಹೊರಟಿತು. ಅವರು ಮೆಜೆಸ್ಟಿಕ್ಗೆ ಬಂದರು. ಬಾಯ್ ಕಣೆ, ಹೋಗುಗ. ಹಾ, ನೀನು ಬೇಗ ಪಿಜಿಗೆ ತಲುಪು. ಬಾಯ್. ಅನುಷ್ಕಾ ನಂದಿಯನ್ನು ಟ್ರೈನ್ ಹತ್ತಿರ ಬಿಟ್ಟು ಹೋದಳು. ಟ್ರೈನ್ ಹೊರಡಲು ಪ್ರಾರಂಭವಾಯಿತು. ನಂದಿನಿ ತನ್ನ ಸೀಟಿನಲ್ಲಿ ಕುಳಿತು ಫೋನಿನಲ್ಲಿ ಹಾಡು ಕೇಳುತ್ತಿದ್ದಳು. ರೈಲು ನಗರದ ಕಿರಿದಾರಿಗಳ ರಸ್ತೆಗಳ ಮೂಲಕ ಹಾದು ಹೋಗುತ್ತಿತ್ತು. ಸ್ವಲ್ಪ ದೂರ ಎಲ್ಲ ಸರಿಯಾಗಿತ್ತು. ಏಕಾಏಕಿ ಎಲ್ಲ ಕಡೆಗೂ ಕತ್ತಲು ಹರಡಿತು. ನಂದಿನಿ ಕಣ್ಣು ಬಿಚ್ಚಿ ನೋಡಿದಾಗ ಎಲ್ಲ ಕಡೆಗೂ ಕತ್ತಲು. ಬರೀ ಒಂದು ರೆಡ್ ಲೈಟ್ ಹತ್ತಿಕೊಂಡಿತ್ತು. ಎಲ್ಲರ ಮುಖ ಸ್ವಲ್ಪ ಕಾಣಿಸುತ್ತಿತ್ತು. ಇದು ಏನಾಗಿದೆ? ಕಿಟಕಿಯಿಂದ ಹೊರಗೆ ನೋಡಿದಳು. ರೈಲು ಭೂಗರ್ಭದ ಒಂದು ಶೂನ್ಯವಾದ ಕತ್ತಲಿಗೆ ಜಾರಿತು. ಇದು ಹೇಗೆ ಸಾಧ್ಯ? ಅವಳು ಗಮನಿಸಿದ್ದಂತೆ ರೈಲು ಒಳಗಿನ ಎಲ್ಲಾ ಜನರು ಶಾಂತವಾಗಿ ಕುಳಿತಿದ್ದರು. ಯಾರಿಗೂ ಈ ಬಗ್ಗೆ ಅಚ್ಚರಿ ಇರಲಿಲ್ಲ. ಇಲ್ಲಿ ಏನೋ ತೀವ್ರವಾಗಿ ತಪ್ಪಾಗಿದೆ. ರೈಲಿನ ಒಳಗಿನ ಭಯಾನಕ ಕ್ಷಣಗಳು. ನಂದಿನಿ ಆಘಾತಗೊಂಡಳು. ಅವಳು ಎದುರಿನ ಗ್ಲಾಸಿನಲ್ಲಿ ತನ್ನ ಪ್ರತಿಬಿಂಬ ನೋಡಿದಾಗ ಅವಳು ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ನಾನು ಪ್ರತಿಬಿಂಬದಲ್ಲಿ ಕಾಣಿಸ್ತಾ ಇಲ್ಲ. ನಾನು ಸತ್ತಿದ್ದೀನ? ಅವಳು ಪಕ್ಕದಲ್ಲಿ ಕುಳಿತ ಮಹಿಳೆಯನ್ನು ನೋಡಿದಳು. ಅವಳ ಮುಖದ ಚರ್ಮ ದುಂಡರಿಸಿ ಹೋಗಿತ್ತು. ಕಣ್ಮುಚ್ಚಿದಾಗ ಕಣ್ಣುಗಳೊಳಗೆ ಕೀಟಗಳು ಓಡಾಡುತ್ತಿದ್ದವು. ಇದು ಕನಸ ಇಲ್ಲ ನಿಜಾನ? ಅವಳು ಓಡಲು ಪ್ರಯತ್ನಿಸಿದಳು, ಆದರೆ ಅವಳ ಕಾಲುಗಳು ಚಲಿಸಲಿಲ್ಲ. ಹಿಂದಿನಿಂದ ಯಾರೋ ಅವಳ ಹೆಗಲಿಗೆ ತಟ್ಟಿದರು. ಅವಳಿಗೆ ಹಿಂತಿರುಗಿ ನೋಡೋದಕ್ಕೂ ಆಗ್ತಾ ಇರಲಿಲ್ಲ. ಹೇಗೋ ಪ್ರಯತ್ನಪಟ್ಟು ಅವಳು ತಿರುಗಿದಾಗ ಒಬ್ಬ ಹೆಣ್ಣು ಹಸಿರು ಕಣ್ಣುಗಳೊಂದಿಗೆ ನಗುತ್ತಾ ನಿಂತಿದ್ದಳು. ನೀನು ಬಂದ್ಬಿಟ್ಟೆ. ನೀನೇ ನಾನು, ನಾನೇ ನೀನು. ನಾನು ನಂದಿನಿ, ನೀನು ನಾನು, ನಾನೇ ನೀನು. ನಾನು ನಂದಿನಿ, ನೀನು ನಾನ. ಹೇಗಾಗ್ಬೋದು? ನೀನು ಸತ್ತೋಗಿದ್ಯಾ ಅಲ್ವಾ? ಇದೇ ನಿನ್ನ ಕೊನೆಯ ಪ್ರಯಾಣ. ಇಲ್ಲ, ಹಾಗಾಗಬಾರ್ದು. ಪ್ಲೀಸ್ ನನ್ನನ್ನು ಬಿಟ್ಬಿಡು. ನಾನು ನನ್ನ ತಂದೆ ತಾಯಿಯನ್ನು ನೋಡೋಕ್ಕೆ ಹೋಗಬೇಕು. ಯಾರೂ ಇಲ್ಲ ಅವರಿಗೆ. ನಾನೇ ಎಲ್ಲ. ನಾನು ಕೈ ಮುಗಿತೀನಿ. ನನ್ನನ್ನು ಪ್ಲೀಸ್ ಬಿಟ್ಬಿಡು. ಅವಳು ಅಲ್ಲಿಂದ ಓಡಿ ಹೋಗಿ ಒಂದು ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡಳು. ಹತ್ತಿರ ಯಾರದೋ ಮಗು ಅಳುವ ಶಬ್ದ. ಅಲ್ಲಿ ಒಬ್ಬಳು ಹೆಣ್ಣು ಮಗಳು ಕೂತಿದ್ದಳು. ಯಾರು ನೀವೆಲ್ಲ? ನನ್ನನ್ನು ಬಿಟ್ಬಿಡಿ. ನೀನು ಬದುಕಬೇಕಾದ್ರೆ ಮುಂದೆ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸೇತುವೆ ಬರುತ್ತೆ. ನೀನು ಅಲ್ಲಿಂದ ಹೇಗಾದರೂ ಮಾಡಿ ಬಾಗಿಲ ಹತ್ತಿರ ಹೋಗಿ ಆ ಸೇತುವೆ ಮೇಲಿಂದ ಹಾರಬೇಕು. ನಾನು ಹಾಗೆ ಮಾಡಿದರೆ ನಾನು ಹೋಗ್ಬಿಡ್ತೀನಿ. ನನ್ನ ಕೈಯಿಂದ ಇದು ಆಗೋಲ್ಲ. ನೋಡು, ಧೈರ್ಯ ಮಾಡ್ಕೊ. ನಾನು ನಿನ್ನ ಹಾಗೆ ಈ ಟ್ರೈನ್ನಲ್ಲಿ ಬಂದಿದ್ದೆ. ಆದರೆ ನಾನು ಆ ಬಾಗಿಲ ಹತ್ತಿರ ಹೋಗೋಕ್ಕೆ ಆಗಲಿಲ್ಲ. ನೀನು ಮನಸ್ಸು ಮಾಡಿದರೆ ಆಗಬಹುದು. ನೀನು ನಿನ್ನ ತಂದೆ ತಾಯಿಯನ್ನು ನೋಡಬೇಕಾದರೆ ಈ ಕೆಲಸ ಮಾಡಲೇಬೇಕು. ಹೋಗು. ನಿನ್ನ ಹತ್ತಿರ ಸಮಯ ಸ್ವಲ್ಪ ಇದೆ. ಬೇಗ ಹೋಗು. ನಂದಿನಿಗೆ ಅವಳ ಮಾತಿನಲ್ಲಿ ಸತ್ಯ ಇದೆ ಅನಿಸಿತ್ತು. ಅದಕ್ಕಾಗಿ ಆ ಬಾಗಿಲ ಹತ್ತಿರ ಓಡೋದಕ್ಕೆ ಶುರು ಮಾಡಿದಳು. ಎಲ್ಲ ದೆವ್ವಗಳು ಅವಳನ್ನು ಹಿಡಿಯಲು ಪ್ರಯತ್ನಿಸಿದರು. ನಂದಿನಿ ಅಳುತ್ತ
ಓಡುತ್ತಾ ಆ ಬಾಗಿಲ ಕಡೆಗೆ ಹೇಗಾದರೂ ಮಾಡಿ ಬಂದು ಸೇತುವೆ ಮೇಲಿಂದ ಹಾರಿದಳು. ಆ! ನಂದಿನಿ ಬೆವರಿಸುತ್ತಾ ಎಚ್ಚರಗೊಂಡಳು. ಅವಳ ಮನಸ್ಸಿಗೆ ಯಾವುದು ನಿಜ ಯಾವುದು ಕನಸು ಅಂತ ಗೊತ್ತಾಗಲಿಲ್ಲ. ಅವಳ ಮೊಬೈಲ್ ನೋಡಿಕೊಂಡಳು. ಮಧ್ಯಾಹ್ನ 2 ಗಂಟೆ. ಅನುಷ್ಕಾ ಫೋನ್ ಮಾಡಿ, ನೀನು ತಯಾರಾ, ನಾನು ನಿನಗೆ ಸ್ಟೇಷನ್ ತನಕ ಬಿಡೋಕೆ ಬರ್ತಾ ಇದ್ದೀನಿ ಅಂತ ಹೇಳಿದಳು. ಅವಳು ಬೆಚ್ಚಿ ಬಿದ್ದಳು. ಅವಳಿಗೆ ಅರ್ಥವಾಯಿತು, ನಾನು ನೋಡಿದ್ದು ಕನಸು. ಸ್ವಲ್ಪ ನೀರು ಕುಡಿದುಕೊಂಡು ಸುಧಾರಿಸಿಕೊಂಡಳು. ಅಯ್ಯೋ ಅಬ್ಬಾ, ಇದೆಂಥ ಕನಸು, ನನಗೆ ನಿಜಾನೇ ಅನಿಸಿತ್ತು. ನಂದಿನಿ, ಬೇಗ ತಯಾರಾಗಿ, ಲೇಟ್ ಆಗುತ್ತೆ. ಹಾ, ಬಂದೆ. ಅವಳ ಫ್ರೆಂಡ್ ಅನುಷ್ಕಾ ಕಡೆ ನೋಡಿದಳು. ಅವಳು ಒಂದೇ ತರ ಗುರುತು ಹಾಕಿಕೊಂಡದ ಬಟ್ಟೆ. ಇದು ನನ್ನ ಕನಸಿನಲ್ಲಿ ನಾನೇ ನೋಡಿದ ಹುಡುಗಿ ಅಂತ ಅವಳಿಗೆ ಗೊತ್ತಾಯಿತು. ನಂದಿನಿ ಆಶ್ಚರ್ಯದಿಂದ ಅನುಷ್ಕಾ ಕಡೆ ನೋಡ್ತಾನೆ ಇದ್ದಳು. ಏನಾಯ್ತು? ಯಾಕೆ ಈ ಥರ ನಡುಗುತ್ತಿದ್ದೀಯ? ಏನಿಲ್ಲ. ಹಾ, ಬೇಗ ಬಾ, ಕ್ಯಾಬ್ ಕೆಳಗೆ ಕಾಯ್ತಾ ಇದೆ. ಆಯ್ತು, ಬಂದೆ, ಹೋಗೋಣ. ನಂದಿನಿ ಕ್ಯಾಬ್ ನೋಡಿದಳು. ಅದೇ ಕಾರು, ಅದೇ ಬಣ್ಣ, ದಾರಿಯಲ್ಲಿ ಎಲ್ಲ ಅದೇ ಸನ್ನಿವೇಶ. ನಂದಿನಿ ಬೆವರಿನಿಂದ ಸ್ಟೇಷನ್ಗೆ ಹೋಗಿ ನೋಡಿದರೆ ಅದೇ ಜನರು, ಅದೇ ಟ್ರೈನು. ನಂದಿನಿ ಹೆದರುತ್ತಾ ಟ್ರೈನಿನಲ್ಲಿ ಒಳಗೆ ಹೋದಳು. ಅಲ್ಲಿ ಯಾರ್ಯಾರೋ ಎಲ್ಲೆಲ್ಲಿ ಕೂತಿದ್ದರೋ ಅವರೇ. ನಂದಿನಿ ಅನುಷ್ಕನನ್ನು ಬಿಟ್ಟು, ಬ್ಯಾಗ್ ಎಲ್ಲ ಬಿಟ್ಟು PG ಕಡೆಗೆ ಓಡಿ ಹೋದಳು. ಅದೃಷ್ಟವೋ ಅಥವಾ ಮುರಿದ ಪ್ರಪಂಚ,